ನಮಸ್ಕಾರ ಎಲ್ರಿಗೂ. ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈ ವಿಷಯ ಏನಪ್ಪ ಅಂತಂದರೆ, ಕನ್ನಡ ಇಂಡಸ್ಟ್ರಿಯ ಮೇರು ನಟ ಡಾಕ್ಟರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕತೆ ಇದು. 1991ರಲ್ಲಿ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ಮಾಡಿದ್ರು. ಯಾವುದಪ್ಪ ಅಂದರೆ ಶಾಂತಿ ಕ್ರಾಂತಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ಅದೇ ವೈರಲ್ ಆಗ್ತಾ ಇದೆ. ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ ಹಾಡನ್ನ ಹಾಕಿ, ಆ ಮೂವಿ ವಿಡಿಯೋ ಕ್ಲಿಪ್ನ ಹಾಕಿ ಎಲ್ಲರೂ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರವಿಚಂದ್ರನ್ ಸರ್ ಅವರು ಹೇಳ್ತಾ ಇದ್ದಾರೆ. ಸೊ ಅವಾಗ ನಾವು 10 ಕೋಟಿ ಲಾಸ್ ಆಗಿದ್ವಿ ಆ ಮೂವಿ ಮಾಡಿ. ತುಂಬ ದೊಡ್ಡ ಮೂವಿ ಅದು. ಈಗಿನ ಲೆಕ್ಕಕ್ಕೆ ಬಂದರೆ ಆವಾಗಿನ ಲೆಕ್ಕ ತುಂಬ ದೊಡ್ಡದಾಗಿರುತ್ತೆ. ಸೊ ನಾವು ಪ್ಯಾನ್ ಇಂಡಿಯಾ ಮೂವಿನ ಆವಾಗಲೇ ಮಾಡಿದ್ವಿ. ಈಗ ಏನು ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಎಲ್ಲ ಸ್ಟಾರ್ ಸಿನಿಮಾಗಳು ಏನು ಮಾಡ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ. ಸೊ ಅವಾಗ ನಾವು ಮಾಡಿ ಸೋತಿದ್ದೀವಿ. ಸೊ ಸದ್ಯಕ್ಕೀಗ ಎಲ್ಲ ಅಭಿಮಾನಿಗಳು ಕೇಳ್ತಾ ಇರೋದು ಏನಪ್ಪ ಅಂತಂದರೆ, ಇವಾಗ ರಿಲೀಸ್ ಮಾಡಿ. ಆವಾಗ ನಿಮಗೆ ಮೋಸ ಆಗಿರ್ಬೋದು, ಇವಾಗ ಕನ್ನಡಿಗರು ಕೈ ಹಿಡಿತಾರೆ ಅಂತ ಎಲ್ಲರೂ ಸಂದೇಶ ಕೊಡ್ತಾ ಇದ್ದಾರೆ. ವಿಡಿಯೋ ಪೋಸ್ಟ್ ಮಾಡೋದ್ರ ಮೂಲಕ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಾನು 2-3 ಡೇಸಿಂದ ನೋಡ್ತಾನೇ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ ಎಲ್ಲದರಲ್ಲೂ ಬರೀ ಶಾಂತಿ ಕ್ರಾಂತಿ ಮೂವಿ ಹಾಡುಗಳು, ವಿಡಿಯೋ ಕ್ಲಿಪ್ಗಳನ್ನೇ ಹರಿದಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸಂಬಂಧಪಟ್ಟ ಎಲ್ಲರೂ ಮಾತಾಡಿದ್ದಾರೆ. ಹಿರಿಯ ನಟರುಗಳು, ದೊಡ್ಡಣ್ಣ ಆಗಿರ್ಬೋದು, ಎಸ್ ನಾರಾಯಣ್ ಸರ್ ಆಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಸ್ಟಾರ್ಗಳು ಮಾತಾಡಿದ್ದಾರೆ. ಸೊ ರಿಲೀಸ್ ಆಗಬೇಕು, ತುಂಬ ದೊಡ್ಡ ಮೂವಿ ಅದು. ಆಗ ಸೋತಿದೆ ಸರ್. ಸೊ ಇವಾಗಾದರೂ ಕನ್ನಡಿಗರು ಗೆಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ರವಿಚಂದ್ರನ್ ಸರ್ ಅವ್ರಿಗೆ. ರವಿಚಂದ್ರನ್ ಸರ್ ಅವ್ರಿಗೆ ನಾನು ನಮ್ಮ ಕಡೆಯಿಂದ ಎಲ್ಲ ಕನ್ನಡಿಗರ ಪರವಾಗಿಂದ, ಹಿಂದೆ ಏನಾಗಿದೆ ನಮಗೆ ಗೊತ್ತಿಲ್ಲ. ನಾವು ನೋಡಬೇಕಾದ್ರೆ ಅವಾಗ ಇನ್ನೂ ತುಂಬ ಚಿಕ್ಕವರು, ಇನ್ನೂ ಹುಟ್ಟಿದ್ವಿ ಇಲ್ಲೋ ಗೊತ್ತಿಲ್ಲ. 1991ಅಲ್ಲೇ ರಿಲೀಸ್ ಆಗಿದೆ. ಸೊ ಇನ್ನೂ ನಾವು ಹುಟ್ಟಿರಲಿಲ್ಲ ಅಂತ ಅನ್ಕೊತೀನಿ. ಅವಾಗಲೇ ರಿಲೀಸ್ ಆಗಿ ಕೋಟಿ ಗಟ್ಟಲೆ ಲಾಸ್ ಆಗಿರೋ ರವಿಚಂದ್ರನ್ ಅವರು. ಸೊ ಈಗ ಮೂವಿ ರಿಲೀಸ್ ಮಾಡಿ ಎಲ್ಲ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋ ಭರವಸೆ ನನಗಿದೆ. ಸೊ ಈಗಿನ ಟ್ರೆಂಡ್ ಮಟ್ಟಿಗೆ ಈಗ ನೀವು ಮಾಡಿರೋ ಹಂಸಲೇಖ ನೀವು ಅವರು ಮಾಡಿರೋ ಸಾಂಗ್ನ ಸೃಷ್ಟಿ ಮಾಡಿರೋದು ದೊಡ್ಡದು ಒಂದು ಇತಿಹಾಸನೇ ಸೃಷ್ಟಿ ಮಾಡಿದೆ. ಸೊ ಈಗ ಕಿವಿಲಿ ಹಂಗೆ ಗುನುಗ್ತಾನೆ ಇರ್ತವೆ ಆ ಸಾಂಗ್ಗಳು, ಶಾಂತಿ ಕ್ರಾಂತಿ ಸಾಂಗು, ಎಲ್ಲ ಸಾಂಗ್ಗಳು. ಹಂಸಲೇಖ ಸರು ಮತ್ತು ರವಿಚಂದ್ರನ್ ಸರ್ ಏನಾದರೂ ಕೂಡಿದ್ರೆ ಅವು ಎಲ್ಲ ಹಿಟ್ ಲಿಸ್ಟ್ಗೆ ಸೇರಿದಾವೆ. ಎಲ್ಲ ನೋಡಿರ್ಬೋದು ನೀವು. ಅವರಿಬ್ಬರು ಬರೆದಿರೋಕ್ಕಂಥ ಲಿರಿಕ್ಸು, ಹಾಡುಗಳೇ ಟ್ಯೂನ್ಗಳೇ ಇದುವರೆಗೂ ಹಿಂದೆನೂ ಯಾರೂ ಮಾಡಿಲ್ಲ, ಮುಂದೆನೂ ಯಾರೂ ಮಾಡೋದು ಇಲ್ಲ. ಆ ಥರ ಟ್ಯೂನ್ಗಳು, ಆ ಥರ ಸಾಂಗ್ಗಳು, ಒಂದೊಂದು ಅರ್ಥಪೂರ್ಣವಾಗಿರುತ್ತೆ ಸಾಂಗ್ಗಳು ಕೂಡ. ಸೊ ಅಂಥ ಮೂವಿನ ಮತ್ತೆ ಇವಾಗ ರಿಲೀಸ್ ಮಾಡಿ ನೀವೇನು ಕಳ್ಕೊಂಡಿದ್ರೆ ಅದಕ್ಕಿಂತ ಡಬಲಾಗಿ ಈ ಮೂವಿ ಮೂಲಕ ಮತ್ತೆ ರಿಲೀಸ್ ಮಾಡೋದ್ರ ಮೂಲಕ ಮತ್ತೆ ಪಡ್ಕೊತೀರಂತ ನಾನು ಭರವಸೆ ಕೊಡ್ತೀನಿ. ಕನ್ನಡಿಗರು ಯಾವತ್ತೂ ಕನ್ನಡದವರಿಗೆ ಕೈ ಬಿಟ್ಟಿಲ್ಲ ಅಂತ ಒಂದು ಹಿಸ್ಟ್ರಿ ಇದೆ. ಸೊ ಅದಕ್ಕಾಗಿ ಮತ್ತೆ ರಿಲೀಸ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ, ಒಬ್ಬ ಕನ್ನಡಿಗ ಸಿನಿ ಪ್ರೇಮಿಯಾಗಿ. ಸೊ ರಿಲೀಸ್ ಮಾಡಿ, ಎಲ್ಲರೂ ನೋಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನೀವು ಆದಷ್ಟು ಶಾಂತಿ ಕ್ರಾಂತಿ ಮೂವಿನ ಸಪೋರ್ಟ್ ಮಾಡಿ. ಅದು ಕನ್ನಡ ಮೂವಿ, ಕನ್ನಡಿಗರ ಗೆಲುವಾಗ್ಬಿಡುತ್ತೆ ಅದೊಂದು. ನೀವೇನಾದರೂ ಗೆಲ್ಲಿಸಿದ್ರೆ ಕನ್ನಡ ಇಂಡಸ್ಟ್ರಿ ಗೆಲ್ಲುತ್ತೆ. ಆವಾಗ ರವಿಚಂದ್ರನ್ ಸರ್ ಅವರಿಗೆ ಮತ್ತೆ ಒಂದು ಶಕ್ತಿ ಕೊಡುತ್ತೆ ಅದಕ್ಕಿಂತ ದೊಡ್ಡ ಮೂವಿ ಮಾಡೋದಕ್ಕೆ. ಅವ್ರ ಮಕ್ಕಳು ಇಬ್ಬರು ಇದ್ದಾರೆ, ಅವರಿಬ್ಬರನ್ನ ಹಾಕ್ಕೊಂಡು ದೊಡ್ಡ ಮೂವಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೊಂದು ಶಕ್ತಿ ಬರುತ್ತೆ ಈ ಮೂವಿ ಏನಾದರೂ ಗೆಲ್ಲಿಸ್ಕೊಟ್ರೆ. ಸೊ ಎಲ್ಲರೂ ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಆಗಲಿ ಅಂತ ಬೇಡ್ಕೊಳ್ಳಿ. ಅದು 100% ಆಗೇ ಆಗುತ್ತೆ. ಅವ್ರು ಯಾವ ಡೇಟಿಗೆ ರಿಲೀಸ್ ಆಗಿದ್ರೋ ಆ ಡೇಟ್ ನೆಕ್ಸ್ಟ್ ಮಂತ್ ಬರ್ತಾ ಇದೆ. ಆ ಡೇಟ್ಗೆ ಮತ್ತೆ ರಿಲೀಸ್ ಆಗಬೇಕು, ಹಿಸ್ಟ್ರಿ ಕ್ರಿಯೇಟ್ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಜೈ ಶಾಂತಿ ಕ್ರಾಂತಿ.